ಡಾಲಾಯ್ತ್ ಅವರ ಸಾರಥ್ಯದಲ್ಲಿ ದಿ ಫ್ರೈಡೆ ಟೈಮ್ಸ್ ನ್ಯೂಸ್. ರಾಜ್ಯದಲ್ಲಿ ಇಂಡಿಯನ್ ಪೊಲಿಟಿಕಲ್ ಕಾಂಗ್ರೆಸ್ ಪಕ್ಷದ ಉದಯ. ರಾಷ್ಟ್ರೀಯ ಅಧ್ಯಕ್ಷ ಇ. ಆನಂದ್. ರಾಜ್ಯದಲ್ಲಿ ರಾಷ್ಟ್ರೀಯ ಪಕ್ಷಗಳು ಕೇವಲ ಹಗರಣ, ಕಿತ್ತಾಟ, ಅನೈತಿಕ ಪ್ರಕರಣಗಳಲ್ಲಿ ಮುಳುಗಿ ಹೋಗಿದ್ದು ಜನಪರ ಕೆಲಸಗಳ ಕಡೆ ಗಮನವಿಲ್ಲ ಮತ್ತು ಕುಟುಂಬ ರಾಜಕಾರಣ ಸರ್ವೇ ಸಾಮಾನ್ಯವಾಗಿರುವಾಗ ಪಕ್ಷಕ್ಕಾಗಿ ದುಡಿದ ಕಾರ್ಯಕರ್ತರಿಗೂ ಆದ್ಯತೆ ನೀಡಬೇಕು ಎಂದು ಉದ್ದೇಶಗಳನ್ನಿಟ್ಟುಕೊಂಡು ಜನರ ಧ್ವನಿಯಾಗಲು ಇಂಡಿಯನ್ ಪೊಲಿಟಿಕಲ್ ಕಾಂಗ್ರೆಸ್ ಎಂಬ ಹೊಸ ಪಕ್ಷವನ್ನು ಕಟ್ಟಿದ್ದೇವೆ ಎಂದು ರಾಷ್ಟ್ರೀಯ ಅಧ್ಯಕ್ಷ ಇ. ಆನಂದ್ ಹೇಳಿದರು. ಅವರು ನಗರದ ಪತ್ರಿಕಾ ಭವನದಲ್ಲಿ ಗುರುವಾರ ಜರುಗಿದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ, ಮುಂದಿನ ದಿನಮಾನಗಳಲ್ಲಿ ರಾಜ್ಯದಲ್ಲಿ ಜರುಗುವ ಎಲ್ಲಾ ಚುನಾವಣೆಗೆ ಪಕ್ಷದ ಅಭ್ಯರ್ಥಿಗಳನ್ನು ಕಣಕ್ಕಿಳಿಸಲಾಗುವುದು. ಪಕ್ಷದ ನಾಯಕರು ಎಲ್ಲರೂ ಒಳ್ಳೆ ವಿಚಾರಗಳಿಂದ ಪಕ್ಷವನ್ನ ಕಟ್ಟಿದ್ದು ಮುಂದಿನ ದಿನಮಾನಗಳಲ್ಲಿ ಜನರ ಧ್ವನಿಯಾಗಿ ನಿಲ್ಲುವುದಾಗಿ ಹೇಳಿದರು. ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಪಿ. ಸುಬ್ರಹ್ಮಣ್ಯಂ ರೆಡ್ಡಿ, ರಾಜ್ಯಾಧ್ಯಕ್ಷರಾಗಿ ಎಸ್. ರಡ್ಡೇರ್, ಕಾರ್ಯಾಧ್ಯಕ್ಷರಾಗಿ ಕೃಷ್ಣ ಚೌಹಾಣ್, ಉಪಾಧ್ಯಕ್ಷರಾಗಿ ಶಿವಾನಂದಯ್ಯ ಹಿರೇಮಠ್, ಲಾಲಸಿಂಗ್ ನಾಯಕ್, ಕಾರ್ಯದರ್ಶಿಯಾಗಿ ಶಿವಕುಮಾರ್ ರಾಮನಕೊಪ್ಪ, ಯು.ಆರ್. ಭೂಸ್ನೂರ್ಮಠ್, ಮದನ್ ಕೆ, ವಕ್ತಾರರಾಗಿ ಎಂ. ಉಮಾಶಂಕರ್, ಕಾರ್ಯದರ್ಶಿ ಮಾಂತೇಶ್ ರೆಡ್ಡರ್, ಪ್ರಭಾಕರ್ ಹೆಬ್ಸೂರ್, ಜಿಲ್ಲಾ ಅಧ್ಯಕ್ಷರಾಗಿ ಸಚಿನ್ ಮಲ್ಲಾಡದ್, ಕಾರ್ಯಾಧ್ಯಕ್ಷರಾಗಿ ಮಹದೇವಯ್ಯ, ಚಿಕ್ಕಮಗಳೂರು ಅಧ್ಯಕ್ಷರಾಗಿ ಹರೀಶ್, ಕಾರ್ಯಾಧ್ಯಕ್ಷರಾಗಿ ರಾಜೇಂದ್ರ, ಕೊಡಗು ಜಿಲ್ಲಾ ಅಧ್ಯಕ್ಷರಾಗಿ ಮೈಕಲ್, ಬಿಜಾಪುರ ಜಿಲ್ಲಾಧ್ಯಕ್ಷರಾಗಿ ಸವಿತಾ ಖಂಡೇಕರ್, ಕೊಡಗು ಮಹಿಳಾ ಅಧ್ಯಕ್ಷರಾಗಿ ಮಾರಿಕಣ್ಣು ಸೇರಿದಂತೆ ಹಲವರಿಗೆ ನೇಮಕ ಪತ್ರ ವಿತರಿಸಲಾಯಿತು. ಈ ಸಂದರ್ಭದಲ್ಲಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಭವ್ಯ ವಿಶ್ವನಾಥ್ ಹಾಗೂ ಡಾ. ಇ. ರಮೇಶ್, ರಾಷ್ಟ್ರೀಯ ಮಹಿಳಾ ಅಧ್ಯಕ್ಷೆ ಉಮಾ ವಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಇವತ್ತು ನಮ್ಮ ಇಂಡಿಯನ್ ಪೊಲಿಟಿಕಲ್ ಕಾಂಗ್ರೆಸ್ ಪಕ್ಷದ ಕರ್ನಾಟಕ ರಾಜ್ಯದ ಅಧ್ಯಕ್ಷರಾಗಿ ಡಾಕ್ಟರ್ ಎಸ್. ರೇಡಾರ್ ಅವರು ಮತ್ತು ಕಾರ್ಯಾಧ್ಯಕ್ಷರಾಗಿ ಬಿಜಾಪುರ ಜಿಲ್ಲೆಯ ಕೃಷ್ಣ ಚೌಹಾಣ್ ಅವರು, ಇನ್ನು ಅನೇಕ ಪದಾಧಿಕಾರಿಗಳು, ರಾಜ್ಯ ಮಟ್ಟದ ಪದಾಧಿಕಾರಿಗಳನ್ನು ಒಂದು ನೇಮಕಾತಿ ಜವಾಬ್ದಾರಿಯನ್ನು ವಹಿಸುವಂಥ ಕಾರ್ಯಕ್ರಮವನ್ನು ನಾವು ಪತ್ರಿಕೆಯ ಮುಖಾಂತರ ನಿಮ್ಮ ವಿಶ್ವಾಸದಿಂದ, ನಿಮ್ಮ ಒಂದು ಸಹಕಾರದಿಂದ, ನಿಮ್ಮ ಒಂದು ಆಶೀರ್ವಾದದಿಂದ ಈ ಪಕ್ಷ ಮುನ್ನಡೆಸಬೇಕಂತ ಒಂದು ಉದ್ದೇಶದಿಂದ ಒಂದು ಈ ಗದಗ ಜಿಲ್ಲೆಯಲ್ಲಿ ಪ್ರಥಮವಾಗಿ, ಯಾಕಂದರೆ ಜಿಲ್ಲಾಧ್ಯಕ್ಷರು ನಮ್ಮ ಅಧ್ಯಕ್ಷ ಇದೇ ಜಿಲ್ಲೆಯವರಾಗಿರೋದ್ರಿಂದ ಇಲ್ಲೇ ಪ್ರಥಮವಾಗಿ ನಾವು ಸಭೆ ಮಾಡಿ ಆ ಸಭೆ ಮುಖಾಂತರ, ಪತ್ರಿಕೆಯ ಮುಖಾಂತರ ನಮ್ಮ ಪಕ್ಷವನ್ನು ನಾವು ಪಟ್ಟಿಯನ್ನು ಬಿಡುಗಡೆ ಮಾಡಿ ನಾವು ಒಂದು ಕಾರ್ಯಕ್ರಮವನ್ನು ರೂಪಿಸ್ಕೊಂಡು ಹೋಗೋಣ ಅಂತ ಒಂದು ಆಲೋಚನೆ ಮಾಡಿದಾಗ ಅವರು ನಮ್ಮ ನೂತನವಾಗಿ ಇವಾಗ ಅಧ್ಯಕ್ಷರಾಗಿ ಅಧಿಕಾರ ಸ್ವೀಕರಿಸಲಿರುವ ನಮ್ಮ ಡಾಕ್ಟರ್ ಅಧ್ಯಕ್ಷರು 2 ದಿನದಲ್ಲಾದ್ರೂ ಕೂಡ ವ್ಯವಸ್ಥಿತವಾಗಿ ಅವರಿಗೆ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ. ತಮ್ಮೆಲ್ಲರಿಗೂ ಮತ್ತು ಅವ್ರಿಗೂ ಮೊದಲನೇದಾಗಿ ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಜೊತೆಯಲ್ಲಿ ಹಿರಿಯರಾದಂಥ ಸುಬ್ರಹ್ಮಣ್ಯಂ ರೆಡ್ಡಿಯವರು, ಅವರು ಕೂಡ ನಮ್ಮ ಪಕ್ಷಕ್ಕೆ ಬರ್ತೀನಿ ಅಂತಂದ್ಬಿಟ್ಟು ನಿನ್ನೆ ಅಧ್ಯಕ್ಷ ಮಾತಾಡಿದ್ದಾರೆ. ಅವರು ಕೂಡ ಬಂದಿದ್ದಾರೆ. ಅವ್ರಿಗೂ ಕೂಡ ನಾನು ಸ್ವಾಗತವನ್ನು ಬಯಸ್ತೇನೆ. ಇದು ಬೇರೆ ಕಾರ್ಯಕ್ರಮನ ನಾನು ಎಲ್ಲ ಸ್ವಾಗತವನ್ನು ಬಯಸ್ಕೊಳ್ಳೋದಕ್ಕೆ ತಾವು ಯಾರು ಅನ್ಯತಾ ಭಾವಿಸಬಾರ್ದು ಅಂತ ಹೇಳ್ಕೊಂಡು ನೇರವಾಗಿ ನಮ್ಮ ಪಕ್ಷದ ಒಂದು ನಮ್ಮ ಹಿನ್ನೆಲೆ ಎಲ್ಲನೂ ನಾನು ಇದನ್ನು ಮುಂದೆ ಚರ್ಚೆ ಮಾಡ್ಕೊತ ಹೋಗ್ತೀನಿ. ನಂತರ ನೀವು ಅದ್ರ ಬಗ್ಗೆ ಏನಾದರೂ ಪ್ರಶ್ನೆ ಇದ್ದರೆ ನಾವು ದಯಮಾಡಿ ಕೇಳಬಹುದು. ಅಸಂಖ್ಯಾತ ಇಂಡಿಯನ್ ಪೊಲಿಟಿಕಲ್ ಕಾಂಗ್ರೆಸ್ ಪಕ್ಷನ ಸ್ಥಾಪನೆ ಮಾಡೋದಕ್ಕಿಂತ ಮುಂಚಿತವಾಗಿ ನನ್ನ ಒಂದು ಪರಿಚಯನ ನಾನು ಮಾಡ್ತೀನಿ. ನಾನು 1983ರಲ್ಲಿ ಪ್ರಥಮವಾಗಿ ಒಂದು ರಾಜಕೀಯ ಪಕ್ಷಕ್ಕೆ ನಾನು ಕೆಲಸ ಮಾಡೋದಕ್ಕೆ ರಾಜಾಜಿನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರಾರಂಭ ಮಾಡಿದೆ. ಜನತಾ ಪಾರ್ಟಿ ಅವತ್ತು ನೇಗಿಲೋತ ರೈತ. ಆವಾಗ 21 ವಯಸ್ಸಿನವರಿಗೆ ಮತದಾನದ ಹಕ್ಕು ಇತ್ತು. ಅಂಥ ಸಮಯದಲ್ಲಿ ನಾನು ರಾಜಾಜಿನಗರದ ಮಟ್ಟದಲ್ಲಿ ಒಂದು ಕಾರ್ಯಕರ್ತನಾಗಿ, ಒಂದು ಸದಸ್ಯನಾಗಿ ಜನತಾ ಪಕ್ಷದ ಕಾಂಗ್ರೆಸ್ಸೇತರ ಏನು ಜನತಾ ಪಾರ್ಟಿ ಕಾಂಗ್ರೆಸ್ಗೆ ವಿರುದ್ಧವಾಗಿ ಪ್ರಾರಂಭ ಆಯಿತು, ಆ ಒಂದು ದೆಸೆಯಲ್ಲಿ ಅವತ್ತು ಕೆಲಸ ನಾನು ಪ್ರಾರಂಭ ಮಾಡಿದೆ. ನಂತರ ದಿನಗಳಲ್ಲಿ 88-89ರಲ್ಲಿ ವಿದ್ಯಾರ್ಥಿ ಮುಖಂಡನಾಗಿ ಬೆಂಗಳೂರಲ್ಲಿ ರಾಮನಾರಾಯಣ ಅಂದರೆ ಆರ್ ಸಿ ಕಾಲೇಜಲ್ಲಿ ಬ್ಯಾಂಗ್ಳೂರು ಯೂನಿವರ್ಸಿಟಿ ಸ್ಟೂಡೆಂಟ್ಸ್ ಆ್ಯಕ್ಷನ್ ಕಮಿಟಿ ಜನರಲ್ ಸೆಕ್ರೆಟರಿ ಆಗಿದೆ. ನನ್ನ ಜೊತೆಗೆ ಇವಾಗ ಪುಟ್ಟಣ್ಣ ಅಂತವರು ಉಪಸಭಾಪತಿಗಳಾಗಿರೋಂಥವ್ರು, ಪುಟ್ಟಣ್ಣ ಅವರು ಸೆಕ್ರೆಟರಿ ಆಗಿದ್ದರು, ನಾನು ಜನರಲ್ ಸೆಕ್ರೆಟರಿ ಆಗಿದ್ದೆ. ಅವರು 5 ಬಾರಿ ಈಗಾಗಲೇ ವಿಧಾನ ಪರಿಷತ್ಗೆ ಸದಸ್ಯರಾಗಿ ಆಯ್ಕೆ ಆಗಿದ್ದಾರೆ. ಅವ್ರದ್ದೇ ಆದಂಥ ಒಂದು ಸೆನೆಟ್ ಮೆಂಬರು ಇವೆಲ್ಲ ಆಯಿತು. ನಮ್ಮ ಒಂದು ಟೈಮು ಏನೋ ನಮಗೆ ಗೊತ್ತಿಲ್ಲ. ಚುನಾವಣೆ ಅಂತ ಹೋದಾಗ ನಮ್ಮದು
ತಡೆಯಾಗಿ ಬಂದು ವಿದ್ಯಾರ್ಥಿ ಮುಖಂಡರ ಚುನಾವಣೆಯನ್ನು ರದ್ದು ಮಾಡಿದ್ರು KH ರಂಗನಾಥ್ ಎಜುಕೇಷನ್ ಮಿನಿಸ್ಟರ್ ಇದ್ದಾಗ. ಹಾಗಾಗಿ ನಮ್ಮದು ಅಲ್ಲಿ ಹಿನ್ನಡೆ ಆಯಿತು. ನಂತರ ದಿನಗಳಲ್ಲಿ ಕ್ಯಾಟಗರಿ ವೈಸ್ ನಮಗೆ ಅಸೆಂಬ್ಲಿನಲ್ಲಿ ಕ್ಯಾಟಗರಿ ವೈಸ್ ಸಿಗೋಕ್ಕಾಗಲಿಲ್ಲ, ಅವಕಾಶಗಳು ವಂಚಿತರಾದ್ವಿ. ಆದರೂ ನಾವು ಹೋರಾಟವನ್ನು ನಾವು ನಿಲ್ಲಿಸ್ತಿಲ್ಲ. ನಾನು ಜನತಾದಳ, ಜನತಾ ಪಾರ್ಟಿ, ಕಾಂಗ್ರೆಸ್, ಎಚ್ ಆಂಜನೇಯ ಅವರು ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಆಗೋಕ್ಕಿಂತ ಮುಂಚೆನೂ ನಾನು ಕಾಂಗ್ರೆಸ್ಸಲ್ಲಿದ್ದೆ. NSUIನ ಸಲೀಂ ಅಹಮದ್ ಅವರು ಇವತ್ತೇನು ಕಾರ್ಯಾಧ್ಯಕ್ಷ ಆಗಿದ್ದಾರೆ ಕಾಂಗ್ರೆಸ್ಸಲ್ಲಿ, ಅವರು ವಿದ್ಯಾರ್ಥಿ ಮುಖಂಡರಾಗಿದ್ದಾಗ ನಾನು ವಿದ್ಯಾರ್ಥಿ ಮುಖಂಡನಾಗೇ ಇದ್ದೆ ನಾನು ಆ ಸಮಯದಲ್ಲಿ. ನಂತರ 89 ಇಂದ ಪ್ರಾರಂಭ ಆಗಿದ್ದು. 96ರಲ್ಲಿ BL ಶಂಕರ್ ಅವರು ಜನತಾದಳದ ರಾಜ್ಯ ಅಧ್ಯಕ್ಷ ಆಗಿದ್ದಾಗ ನಾನು ಸೆಕ್ರೆಟರಿ ಜನರಲ್ ಆಗಿದ್ದೆ ಯುವ ವಿಭಾಗದಲ್ಲಿ, ರಾಜ್ಯ ಯುವ ಜನತಾದಳದಲ್ಲಿ. ಕೊಂಡ್ರೆಡ್ಡಿ ಇರ್ಬೋದು, ಮತ್ತೆ ನಮ್ಮ ಹಿಂದಿನ ಸುದರ್ಶನ್ ಅಂತಿದ್ರು, ಅವ್ರ ಜೊತೆಗೆಲ್ಲ ನಾವು ಕೆಲಸ ಮಾಡ್ಕೊಂತ ಜನತಾದಳದಲ್ಲಿದ್ವಿ. ಜನತಾದಳ ಮತ್ತೆ 2 ಭಾಗ ಆಯಿತು. ಒಂದು ಶರದ್ ಯಾದವ್ ರಾಷ್ಟ್ರೀಯ ಅಧ್ಯಕ್ಷರಾದರು, JDUನ ರಾಷ್ಟ್ರೀಯ ಅಧ್ಯಕ್ಷರು ಅವರಾದರು, ನಿತೀಶ್ ಕುಮಾರ್ ಅವರು ಅವತ್ತು ಬೇರೆ ಆದರು. ಮತ್ತೆ NDA ಕೂಟದಿಂದ ಹೊರಗಡೆ ಬರಬೇಕು ಅಂತ ಅವ್ರು ಹೊರಗಡೆ ಬಂದರು. ಮತ್ತೆ ಒಂದಾದ್ಮೇಲೆ ಅವರು ಶರದ್ ಯಾದವ್ ಅವರು ಲೋಕತಾಂತ್ರಿಕ ಜನತಾದಳ ಅಂತ ಅಂದ್ಬಿಟ್ಟು ಮಾಡ್ಕೊಂಡು ಈ ನಾಯಕರ ಕೆಲವರು ರಾಮಕೃಷ್ಣ ಹೆಗಡೆ ಅವರು ಇರ್ಬೋದು, ಹೆಗಡೆ ಸಾಹೇಬರು ಮತ್ತೆ ದೇವೇಗೌಡರು, ಇವರಿಬ್ಬರು ಅವಾಗ ನಡೆದಂಥ ಒಂದು ರಾಜಕೀಯ ಬೆಳವಣಿಗೆಯಲ್ಲಿ ಕೆಲವ್ರಿಗೆಲ್ಲರಿಗೂ ವಂಚಿತರಾದ್ರು. ನಾವು ಕಾರ್ಯಕರ್ತರಾಗಿ ಉಳ್ಕೊಂಡ್ವಿ, ಹೋರಾಟಗಾರರಾಗಿ ಉಳ್ಕೊಂಡ್ವಿ, ಕೆಲಸ ಕಲ್ತ್ವಿ. ಅಂದ್ರೆ ಪಕ್ಷ ಸಂಘಟನೆ ಮಾಡೋದು ಹೆಂಗೆ ಅಂತ ನಾವು ಕಲ್ತ್ವಿ. ಅಧಿಕಾರ ನಾವು ಅನುಭವಿಸಿಲ್ಲ ಅಂದ್ರೂ ಕೂಡ ಇವತ್ತವರೆಗೂ ಆ ಶಕ್ತಿ ಇದೆ ಅಂತಂದ್ರೆ ಅಂತ ನಾಯಕರುಗಳ ಜೊತೆ ಎಲ್ಲ ನಾವು ಸಂಪರ್ಕ ಇದ್ದಿದ್ರಿಂದ ನಮ್ಗದು ಒಂದು ಧೈರ್ಯ, ಒಂದು ಸಂಘಟನೆ ಮಾಡೋಂಥ ಶಕ್ತಿನ ನಾವು ತುಂಬಿಕೊಂಡ್ವಿ. ಅದಾದ ನಂತರ ಈಗ ರಾಜ್ಯ ಜನತಾ ಪಕ್ಷದ ರಾಜ್ಯ ಅಧ್ಯಕ್ಷ ಆಗಿದ್ದೆ. ನೇಗಿಲ ಉತ್ತರ ರೈತನ ಸಿಂಬಲ್ ಮೊದಲನೇದಾಗಿ ನಾನು ರಾಜಕೀಯ ಪ್ರವೇಶ ಮಾಡಿದ್ದು. ಆ ಪಕ್ಷಕ್ಕೆ ನಾನು ರಾಜ್ಯ ಅಧ್ಯಕ್ಷ ಆಗಿ ಕೆಲಸ ಮಾಡಬೇಕು ಅಂತ ಅಂದ್ಬಿಟ್ಟು ಹೇಳಿ ಉತ್ತರ ಭಾರತದ ಕೈಯಲ್ಲಿ ಈ ಪಕ್ಷ ಇತ್ತು. ಜಯಪ್ರಕಾಶ್ ಬಂಧು ಅಂತ ರಾಷ್ಟ್ರೀಯ ಅಧ್ಯಕ್ಷ ಇದ್ರು. ಅವ್ರ ಹತ್ರ ಮಾತಾಡಿದ್ಮೇಲೆ ವಿಜಯ್ ಮಲ್ಲಯ್ಯ ರಾಜ್ಯ ಅಧ್ಯಕ್ಷ ಆಗಿದ್ರು ಜನತಾ ಪಾರ್ಟಿಗೆ. ಅದಾದ ನಂತರ ನಾನು ರಾಜ್ಯ ಜನತಾ ಪಕ್ಷದ ಅಧ್ಯಕ್ಷನಾಗಿದ್ದೆ ಈಗ 2 ವರ್ಷದ ಹಿಂದೆ. ನಂತರ BT ಲಲಿತಾ ನಾಯಕ್ ಅವ್ರನ್ನ ರಾಜ್ಯ ಅಧ್ಯಕ್ಷ ಅಂತ ಮಾಡಿದ್ರು, ನನ್ನ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಅಂತ ಮಾಡಿದ್ರು. ಅದಾದ್ಮೇಲೆ ಅದು ಸಿಂಬಲ್ದು ಡಿಸ್ಪ್ಯೂಟ್ ಐತೆ ಅಂತ ಅಂದ್ಬಿಟ್ಟು ಗೊತ್ತಾಯ್ತು. ಚುನಾವಣಾ ಆಯೋಗದಲ್ಲಿ ಚರ್ಚೆ ಮಾಡ್ತಾರೆ, ಅದು ಸಿಗೋದಿಲ್ಲ ಅಂತ ಅಂದಾಗ ನಾವು ಸಮಯನ ನಾವು ಹಾಳು ಮಾಡ್ಕೊಳ್ಳೋದು ಬೇಡ ಅಂತೇಳಿ, ಮತ್ತೆ ನಾವು ಎಲ್ಲೋದ್ರೂ ನಮಗೆ ಸಮಸ್ಯೆ ಉಂಟಾಗ್ತಾ ಇದೆ ಅಂತೇಳಿ ನಾವು ನಮ್ಮ ಪಕ್ಷದ ನಮ್ಮ ಜೊತೆಗಿದ್ದಂಥವ್ರ ಎಲ್ಲ ಸ್ನೇಹಿತರ ಹತ್ರ ಮಾತಾಡಿದ್ವಿ. ಜನಾರ್ದನ್ ರೆಡ್ಡಿ ಅವರು KRPP ಸ್ಥಾಪನೆ ಆಗಿದ್ದು ಉದ್ಘಾಟನೆ ದಿವಸ ಕೂಡ ಆ 9 ಜನ ವೇದಿಕೆಯಲ್ಲಿ ನಾನು ಮತ್ತೆ ನಮ್ಮ ಮೇಡಮ್ ಇಬ್ಬರು ಇದ್ವಿ. ಇವರು ಕೂಡ ರಾಜ್ಯ ಮಹಿಳಾ ಅಧ್ಯಕ್ಷರಾಗಿದ್ದರು JDUನಲ್ಲಿ, ಜನತಾ ಪಾರ್ಟಿನಲ್ಲಿ. ಹಾಗಾಗಿ ಎಲ್ಲರ ಹತ್ರನೂ ಚರ್ಚೆ ಮಾಡಿ ನಾವು ಒಂದು ಪಕ್ಷವನ್ನು ಉದಯ ಮಾಡೋಣ ಅಂತ ಅಂದ್ಬಿಟ್ಟು ಇಂಡಿಯನ್ ಪೊಲಿಟಿಕಲ್ ಕಾಂಗ್ರೆಸ್ ಪಾರ್ಟಿ ಅಂತ ಅಂದ್ಬಿಟ್ಟು ನಾವು ರಿಜಿಸ್ಟ್ರೇಷನ್ ಮಾಡಿದ್ವಿ. ನೋಟಿಫಿಕೇಶನ್ ಟೈಮು ಮುಗೀತು, ಎಲ್ಲ ಕಂಪ್ಲೀಟ್ ಆಗಿ ಡಾಕ್ಯುಮೆಂಟ್ ಎಲ್ಲ ಕಂಪ್ಲೀಟ್ ಆದಮೇಲೆ ನಾವು ಈ ಚುನಾವಣೆ ಮುಂದಿನ ದಿನಗಳಲ್ಲಿ ಇವಾಗ ಉಪಚುನಾವಣೆ ಇರ್ಬೋದು, ಜನರಲ್ ಚುನಾವಣೆ ಇರ್ಬೋದು, ಮತ್ತು ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ ಚುನಾವಣೆಗಳಿಗೆ ಸೂಕ್ತವಾದ ಅಭ್ಯರ್ಥಿಗಳನ್ನು ನಾವು ನಮ್ಮ ಪಕ್ಷದಿಂದ ಅಭ್ಯರ್ಥಿಯಾಗಿ ಆಯ್ಕೆ ಮಾಡಬೇಕಂತಂದಾಗ ಮೊದಲಿಗೆ ನಾವು ಎಲ್ಲ ಜಿಲ್ಲೆಗಳಲ್ಲೂ ಹೋಗಿ ಪ್ರೆಸ್ ಮೀಟ್ ಮಾಡಿ ಎಲ್ಲ ಸಂಘಟನೆ ಮಾಡಿ ಪದಾಧಿಕಾರಿಗಳನ್ನು ನಾವು ನೇಮಕ ಮಾಡಿ ನಂತರ ಚುನಾವಣೆಗೆ ಹೋಗಬೇಕು ಅನ್ನೋ ಒಂದು ಉದ್ದೇಶದಿಂದ ಇವತ್ತು ಇಲ್ಲಿ ಗದಗಿಂದ ಪ್ರಾರಂಭ ಆಗಿದೆ. ಮಾಧ್ಯಮ ಮಿತ್ರರು, ಮಾಧ್ಯಮ ಸ್ನೇಹಿತರು ಇವತ್ತು ಪ್ರಧಾನಮಂತ್ರಿಗಳಿಂದ ಹಿಡಿದು ಪ್ರತಿಯೊಬ್ಬರನ್ನು ರಾಜ್ಯ ಮಾಜಿ ಮುಖ್ಯಮಂತ್ರಿಗಳಾದಂಥ ಬಸವರಾಜ ಬೊಮ್ಮಾಯಿ ಅವರು ಕೂಡ ಯುವ ಜನತಾದಳದ ಕಾರ್ಯಾಧ್ಯಕ್ಷ ಆಗಿದ್ದರು. ನಾವು ಅವತ್ತು ಜನರಲ್ ಸೆಕ್ರೆಟರಿ ಆಗಿದ್ದರು. ಮಹಿಮಾ ಪಟೇಲ್ ಅವರು, JH ಪಟೇಲ್ ಅವರ ಮಗ ಅವರು ರಾಜ್ಯ ಪ್ರಧಾನ ಕಾರ್ಯದರ್ಶಿ ಆಗಿದ್ರು ಯುವ ವಿಭಾಗ, ನಾನು ಯುವ ವಿಭಾಗದಲ್ಲಿ. ಅವ್ರದ್ದು ಆದಂಥ ಹಿನ್ನೆಲೆಗಳು, ಅವ್ರ ತಂದೆಯವ್ರದ್ದು ಬ್ಯಾಕ್ಗ್ರೌಂಡು, ಅವರು ಒಂದು ಕಮ್ಯುನಿಟಿ ಬ್ಯಾಕ್ಗ್ರೌಂಡು ಇದರಿಂದ ಕೆಲವರು ಬೇಗನೆ ಬೆಳೆಯೋದಕ್ಕೆ ಅವಕಾಶ ಸಿಗುತ್ತೆ. ಆದರೆ ನಮ್ಮಂಥ ಕಾರ್ಯಕರ್ತರಿಗೆ ಆಶೀರ್ವಾದ ಸಿಗ್ಬೇಕಂತ ಅದು ನಿಮ್ಮ ಕೈಯಿಂದ ಮಾತ್ರ ಅಂತ ಈ ಒಂದು ಉದ್ದೇಶದಲ್ಲಿ ಹೇಳ್ತಾ ಎಲ್ಲ ನಮಗೆ ಸಪೋರ್ಟ್ ಮಾಡಬೇಕು. ನಾವು ಮುಂದಿನ ದಿನಗಳಲ್ಲಿ ಒಂದು ಸಮಾಜಕ್ಕೆ ಒಳ್ಳೇದು ಮಾಡೋಂಥ ದೃಷ್ಟಿನಲ್ಲಿ ನಾವು ಕೆಲಸ ಮಾಡ್ತೀವಿ, ಸಂಘಟನೆ ಮಾಡ್ತೀವಿ ಅಂತ ಹೇಳ್ತೀನಿ. ಇವತ್ತು ಕೆಲವು ನೇಮಕಾತಿ ಪತ್ರಗಳನ್ನು ಈ ಒಂದು ಪ್ರೆಸ್ ಮೀಟಲ್ಲಿ ಕೆಲವರಿಗೆ ನಾವು ಕೊಟ್ಟು ಉಳಿದಿದ್ದಲ್ಲ ನಮ್ಮ ರಾಜ್ಯಾಧ್ಯಕ್ಷ ಜವಾಬ್ದಾರಿ ತಗೊಂಡಿರ್ತಾರೆ. ಅವರು ಎಲ್ಲ ಜಿಲ್ಲಾಧ್ಯಕ್ಷ, ಈಗಾಗಲೇ ಕೊಡಗು ಜಿಲ್ಲಾಧ್ಯಕ್ಷ ನೇಮಕ ಮಾಡಲಾಗಿದೆ. ಕೊಡಗು, ಚಿಕ್ಕಮಗಳೂರು, ಬೆಂಗಳೂರು, ಕೋಲಾರ, ಚಿಕ್ಕಬಳ್ಳಾಪುರ ಎಲ್ಲ ಕಡೆಗೂ ಆಗಿದೆ. ಇನ್ನು ನಾವು ಪ್ರೆಸ್ ಮೀಟ್ ಮಾಡಿ
ಎಲ್ಲ ಕಡೆ ಸಂಘಟನೆ ಮಾಡಿ ದೊಡ್ಡ ಮಟ್ಟದಲ್ಲಿ ಬೆಂಗಳೂರಲ್ಲಿ BBMP ಚುನಾವಣೆಗೆ ಮುಂಚಿತವಾಗಿ ಬೆಂಗಳೂರು ಪ್ಯಾಲೇಸಲ್ಲಿ ಒಂದು ದೊಡ್ಡ ಮಟ್ಟಕ್ಕೆ ಸಮಾವೇಶ ಕೂಡ ಮಾಡಬೇಕು ಅಂತ ನಾವು ತೀರ್ಮಾನ ತಗೊಂಡಿದ್ದೀವಿ. ಪಕ್ಷನ ದೊಡ್ಡ ಮಟ್ಟಿಗೆ ಬೆಳೆಸ್ತೀವಿ. ನೀವು ಎಲ್ಲರೂ ಕೋಪರೇಷನ್ ಕೊಡ್ಬೇಕಂತ ತಾವಲ್ಲಿ ಎಲ್ಲರೂ ದಯಮಾಡಿ ನೀವೆಲ್ಲ ಕೋಪರೇಷನ್ ನಮಗೆ ಕೊಡ್ಬೇಕಂತ. ನಮಸ್ಕಾರ. ನಮಗೆ ಮೊದಲನೇ ಸಮಾವೇಶ ಕಾರ್ಯಕರ್ತರ ಸಮಾವೇಶ ಅಂತ ಅಂದ್ಬಿಟ್ಟು ಮೊದಲು ರಾಷ್ಟ್ರೀಯ ಮಟ್ಟದ ಸಮಾವೇಶ ಅಂತಾನೆ ಮಾಡ್ಬೇಕಾಗತ್ತೆ. ಹಾಗಾಗಿ ನಮ್ಗೊಂದು 6-7 ತಿಂಗಳಾದ್ರೂ ನಮಗೆ ಕಾಲಾವಕಾಶ ಬೇಕಾಗಿದೆ. ಈಗ ತಾನೇ ನಾವು ಜವಾಬ್ದಾರಿಗಳನ್ನು ಅನಿಸ್ತಾ ಇದ್ದೀವಿ. ಒಂದು 6 ತಿಂಗಳ ಮಟ್ಟಿಗೆ ನಮ್ಗೆ ಕಾಲಾವಕಾಶ ಬೇಕಾಗುತ್ತೆ. ನಿಗದಿಪಡಿಸ್ತೀವಿ. ಸಭೆ ನಂತರ ನಾವು ಸಭೆ ಕೂಡಿ ಯಾವ ದಿನದಲ್ಲಿ ನಾವು ಚರ್ಚೆ ಮಾಡಬೇಕು. ನಮಗೆ ಸಿಂಬಲ್ದೊಂದು ಉಪಚುನಾವಣೆಗೆ ಹೋದ್ಮೇಲೆ ಸಿಂಬಲ್ ತಗೋಬೇಕು. ಆ ಸಿಂಬಲ್ ರಿಸರ್ವೇಷನ್ ನಮಗೆ 29A ಅಡಿಯಲ್ಲಿ ನಮಗೆ ಸಿಗತ್ತೆ. ಶಾಶ್ವತವಾಗಿ ಆ ಸಿಂಬಲ್ ಸಿಗೋದಿಲ್ಲ. ಆ ಮಟ್ಟಿಗೆ ಮೊದಲನೇ ತಾರೀಕಿಗೆ ಸಿಕ್ತು ಅಂತಂದ್ರೂ ಕೂಡ ಅದು ನಿಮ್ಮ ಕೈಯಿಂದಾನೇ ಸಿಗೋಂಥ ಆಶೀರ್ವಾದ ಸಿಗುತ್ತೆ ಅನ್ನೋದು ನಂಬಿಕೆನೂ ಇದೆ. ಹೌದು. ಈಗ 3 ಉಪಚುನಾವಣೆಗಳಿದೆ. ಚನ್ನಪಟ್ಟಣ ಒಂದು, ಸಿಗಾಂವ್ ಒಂದು, ಮತ್ತೆ ಸಂಡೂರು. ಈ 3 ಉಪಚುನಾವಣೆಗೂ ಅಧ್ಯಕ್ಷರಿಗೆ ನಾವು ಸಿಗಾಂವಲ್ಲಿ ಕಂಟೆಸ್ಟ್ ಮಾಡಬೇಕಂತ ಬೆಳಿಗ್ಗೆ ತಾನೇ ನಾವು ಮಾತಾಡಿದ್ವಿ. ಒಂದು ಸಭೆ ಕರೆದು ತೀರ್ಮಾನ ತಗೊಂಡು ನಮ್ಮ ಅಧ್ಯಕ್ಷರನ್ನೇ ನಾವು ಪಕ್ಷ ಐತೆ ಅನ್ನೋದನ್ನ ಜನಕ್ಕೆ ನಾವು ನಮ್ಮ ಪಕ್ಷದ ಬಗ್ಗೆ ನಾವು ತಿಳಿಸ್ಕೊಟ್ಟಂಗೂ ಆಗುತ್ತೆ. ಒಂದು ಅಭ್ಯರ್ಥಿ ಇದ್ದಾರೆ ಅಂತ ಅಂದ್ಬಿಟ್ಟು ನಾವು ಪಕ್ಷನ ಬಲಿಷ್ಠವಾಗಿ ಕಟ್ತೀವಿ ಅನ್ನೋದು ಒಂದು ಸಂದೇಶನೂ ಹೋಗುತ್ತೆ. ನಾವು ಕ್ಯಾಂಡಿಡೇಟ್ ಮೊದಲನೇದಾಗಿ ಉಪಚುನಾವಣೆ ಆದರೂ ಕೂಡ ನಾವು ಎದುರಿಸೋದಕ್ಕೆ ಸಿದ್ಧರಿದ್ದೀವಿ. ಈಗ 177 ಫ್ರೀ ಸಿಂಬಲ್ನ ಕಳಿಸ್ಕೊಟ್ಟಿದ್ದಾರೆ. ಅದರಲ್ಲಿ ಒಂದು ಆಯ್ಕೆ ಮಾಡಬೇಕಂತ ಒಂದು ಸಭೆ ಕರೀತಾ ಇದ್ವಿ. ಅದರಲ್ಲೂ ಒಬ್ಬೊಬ್ಬರದ್ದು ಒಂದೊಂದು ನಿಮ್ಮ ಸಿಂಬಲ್ಲೇ ನನ್ನ ಮೈಂಡಲ್ಲಿ ಇದೆ. ಅಂದರೆ ನಿಬ್ಬು ಇವತ್ತು ಒಂದು ರಾಜಕಾರಣದ ಬರೀ ರಾಜಕಾರಣ ಮಾತ್ರ ಆಗಬೇಕು, ಸಮಾಜಕ್ಕೆ ಒಳ್ಳೇದಾಗಬೇಕು, ಅದನ್ನ ಕೆಲವರೆಲ್ಲ ತಿದ್ದಿ ಬರಿಬೇಕು ಅಂತಂದ್ರೆ ನಿಮ್ಮ ಕೈಯಲ್ಲಿ ಏನಿರ್ತಕ್ಕಂಥ ಆಯುಧನೇ ಈ ಸಮಾಜವನ್ನ ತಿದ್ದುಪಡಿ ಮಾಡಬೇಕು ಅಂತಂದ್ರೆ. ಹಾಗಾಗಿ ನಿಬ್ಬು ಫ್ರೀ ಸಿಂಬಲ್ ಅಲ್ಲಿ ಇದೆ, ಅದನ್ನೇ ಆಯ್ಕೆ ಮಾಡಬೇಕು ಅಂತ ನನ್ನ ಒಂದು ಇದೆ. ಆದರೆ ನಾವು ಸಭೆಗಳಲ್ಲಿ ತೀರ್ಮಾನ ತಗೊಂಡು ಅದನ್ನು ಡಿಸೈಡ್ ಮಾಡಿ ಎಲೆಕ್ಷನ್ ಕಮಿಷನ್ಗೆ ಕಳಿಸ್ತೀವಿ. ಕೆಲವು ರಾಜ್ಯಗಳಲ್ಲಿ ರಾಷ್ಟ್ರೀಯ ಪಕ್ಷಕ್ಕಿಂತ ರಾಜ್ಯ ಪಕ್ಷಕ್ಕೆ ಮಾನ್ಯತೆ ಸಿಗ್ತಾ ಇದೆ, ಇಲ್ಲಂತಲ್ಲ. ಆದರೆ ನೋಡಿ, ಉದಾಹರಣೆಗೆ ನಾನು ಮೇಕೆದಾಟು ಉದಾಹರಣೆ ನಾನು ಕೊಡಬೇಕು ಅಂತ ಅನ್ನಿಸ್ತೀನಿ. ಮೇಕೆದಾಟು ಯೋಜನೆಗೆ ಸುಪ್ರೀಂ ಕೋರ್ಟ್ ಕೊಟ್ಟಿರೋಂಥ ತೀರ್ಪನ್ನು ಕೂಡ ಇದು ಮಾಡಿ BJP ಅವರು ಕೂಡ ಹೋರಾಟ ಮಾಡಿದ್ರು, ಕಾಂಗ್ರೆಸ್ ಅವರು ಹೋರಾಟ ಮಾಡಿದ್ರು, ಪಾದಯಾತ್ರೆನೂ ಮಾಡಿದ್ರು. ಅದಕ್ಕೆ JDSನವರು ಕೂಡ ಅದಕ್ಕೆ ಬೆಂಬಲನೂ ಕೊಟ್ಟರು, ಮತ್ತೆ ಅದ್ರ ವಿರುದ್ಧವಾಗೂ ಮಾತಾಡಿದ್ರು. ಈಗ ಕಾಂಗ್ರೆಸ್ ಅವರು ತಟಸ್ಥರಾಗಿದ್ದಾರೆ, BJP ಅವರು ತಟಸ್ಥರಾಗಿದ್ದಾರೆ, JDS ಅವರು ಹೊಂದಾಣಿಕೆ ಆಗಿರೋದ್ರಿಂದ ಅವರು ಕೂಡ ಮಾತಾಡಿದ್ರೆ ಸುಮ್ಮನೆ. ಈಗ ನಾವು ನಮ್ಮ ಪಕ್ಷದಿಂದ ಅಂತ ಅದನ್ನು ನಾವು ಹೋರಾಟಕ್ಕೆ ನಾವು ಹೋಗ್ಲೇಬೇಕಾಗುತ್ತೆ. ಅವತ್ತು ಜನ ಡಿಸೈಡ್ ಮಾಡ್ತಾರ. ಯಾವ ರಾಷ್ಟ್ರೀಯ ಪಕ್ಷ ಅಂತಂದ್ರೂ ಕೂಡ ಕೆಲವರು ತಮಿಳ್ನಾಡು ಭಾಗಕ್ಕೆ ತೊಂದರೆ ಆಗತ್ತೆ ಅಂತ ಅಂದ್ಬಿಟ್ಟು ರಾಷ್ಟ್ರೀಯ ಪಕ್ಷಗಳು ಎರಡು ಕಡೆ ಬ್ಯಾಲೆನ್ಸ್ ಹೋಗೋದ್ರಿಂದಾನೇ ಕೆಲವೆಲ್ಲ ವಿಚಾರಗಳು ನಮ್ಮ ರಾಜ್ಯಕ್ಕೆ ಅನ್ಯಾಯ ಆಗ್ತಾ ಇದೆ. ಆದರೆ ಇವಾಗ ತಮಿಳ್ನಾಡಲ್ಲಿ ಆ ರಾಜ್ಯ ಪಕ್ಷಕ್ಕೆ ಮಾನ್ಯತೆ ಸಿಗ್ತಾ ಇದೆ, ಕರ್ನಾಟಕದಲ್ಲಿ ಸಿಗ್ತಾ ಇಲ್ಲ. ಕಾರಣ ಕರ್ನಾಟಕದಲ್ಲಿ ಸರಿಯಾದ ಬಲಿಷ್ಠವಾದಂಥ ನಾಯಕತ್ವ ಬೆಳೆಸ್ಕೊಂಡಿರೋಂಥವರು ನಮ್ಮ ಪ್ರಾದೇಶಿಕ ಪಕ್ಷನ ಮುನ್ನಡೆಸೋರು ಇಲ್ಲದೆ ಇರೋದ್ರಿಂದ ಆಗ್ತದೆ. ಇಲ್ಲ ಸರ್, ಚುನಾವಣೆ ಸಮಯದಲ್ಲಿ ನಮ್ಗೆ ತುಂಬ ಬೇಡಿಕೆ ಬರೋಂಥ ಒಂದು ವಿಶ್ವಾಸ ಇಟ್ಕೊಂಡಿದ್ವಿ. ಯಾಕಂದರೆ ಕಾಂಗ್ರೆಸ್ಸಲ್ಲೇ ಇರ್ಬೋದು, BJPಯಲ್ಲೇ ಇರ್ಬೋದು, ನೇರವಾಗಿ ಇವತ್ತು ನಾವು ಪಕ್ಷ ಕಟ್ಟಿದ್ದೀವಿ, ನಮ್ಮ ಪಕ್ಷಕ್ಕೆ ಬನ್ನಿ ಕ್ಯಾಂಡಿಡೇಟ್ ಆಗಿ ಅಂತಂದರೆ ಯಾರು ಬರಲ್ಲ. ನಮ್ಮ ಹೋರಾಟಗಳನ್ನು, ನಮ್ಮ ಸಂಘಟನೆಯನ್ನು ಅವ್ರನ್ನ ನೋಡಿ ಅವ್ರ ಬಾಗಿಲು ತೆಗೆಯೋಂಥ ಸಮಯ ಬರುತ್ತೆ. ಆ ಕಾಲನ ನಾವು ಆ ಮಟ್ಟಿಗೆ ನಾವು ಕೆಲಸ ಮಾಡ್ತೀವಿ. ಅವತ್ತು ನೀವು ಹೇಳಿದಂಥ ಇವತ್ತು
ಯಡಿಯೂರಪ್ಪನವರು ಅನಿವಾರ್ಯವಾಗಿ ಬಿಜೆಪಿಯಿಂದ ಹೊರಗಡೆ ಬಂದಾಗ ಕೆಜೆಪಿ ಪ್ರಸನ್ನ ಕುಮಾರ್ ಅವ್ರ ಹತ್ರ ಇತ್ತು. ಆ ಸಮಯದಲ್ಲಿ ಅವರು ಅದನ್ನ ಪಕ್ಷನ ಮುನ್ನಡೆಸಿದ್ರು. ಅಂತ ಕಾಲ ಬಂದರೂ ಆಶ್ಚರ್ಯ ಏನಿಲ್ಲ. ಇವತ್ತು ಕಾಂಗ್ರೆಸ್ ಅಲ್ಲಿ ಆಗ್ತಾ ಇರ್ತಕ್ಕಂಥ ಬೆಳವಣಿಗೆ, ಕಾಂಗ್ರೆಸ್ ಅಲ್ಲಿ ಇರ್ತಕ್ಕಂಥ ಹೆಸರು, ನಮ್ಮನ್ನ ಉಪಯೋಗಿಸ್ಕೋಬಹುದು, ನಮ್ಮ ಪಕ್ಷನ ಉಪಯೋಗಿಸ್ಕೋಬಹುದು ಅಂತ ಯಾರಾದ್ರೂ ದೊಡ್ಡ ಮಟ್ಟದ ನಾಯಕರಿಗೆ ಸಂದೇಶ ಹೋಯ್ತು ಅಂದ್ರೆ ಆಶ್ಚರ್ಯ ಏನಿಲ್ಲ. ಕದ ತಟ್ಬೋದು, ಬರ್ಬೋದು. ಅದಕ್ಕಿಂತ ನಮ್ಮ ಪಕ್ಷನ ನಾವು ಕೊಡೋದಕ್ಕೆ ತಯಾರಿಲ್ಲ. ನಮ್ಮ ಜೊತೆ ಸೇರ್ಕೊಂಡು ಕೆಲಸ ಮಾಡ್ಬೋದು ಅಂತ ನಾವು ಇಲ್ಲ ಸರ್, ಯಾರನ್ನ ಸರ್. ಫಸ್ಟ್ ನಾವು ಸಂಘಟನೆ ಮಾಡಿ ಪಕ್ಷನ ಕಟ್ಟೋ ದೃಷ್ಟಿ ಅಷ್ಟೇ ನಮ್ದೈತೆ. ಆಮೇಲೆ ಬೇರೆಯವ್ರನ್ನ ಕರೆಯೋದು, ಅವ್ರು ನಮ್ಮನ್ನು ಕೇಳಬೇಕು. ಆ ಮಟ್ಟಿಗೆ ನಾವು ಕೆಲಸ ಮಾಡಬೇಕು. ಅವರಿಗೆ ಈ ಒಂದು ಕಾರ್ಯಕ್ರಮಕ್ಕೆ ಪೂರಕವಾಗಿ ಸ್ವಾಗತಿಸಿ, ಅವರು ಈವರೆಗೆ ನಮ್ಮ ಒಂದು ಕಾಂಗ್ರೆಸ್ ಪಾರ್ಟಿಯ ಅವರ ನಡೆದು ಬಂದಂಥ ದಾರಿಯನ್ನು ಕೂಡ ಹೇಳಿದರು. ಆ ದಾರಿಯಲ್ಲಿ ಇವತ್ತು ನೀನು ಪದಾಧಿಕಾರಿಗಳಾಗಿರ್ತೀವಿ, ನಾವು ಗದಗಿಂತ ನಾವೆಲ್ಲರೂ ಅವರಿಗೆ ಸಹಕಾರ ಕೊಡ್ತೀವಿ. ಅದೇ ರೀತಿಯಾಗಿ ಇಲ್ಲಿ ನಡೆದಿರ್ತಕ್ಕಂಥ ಪತ್ರಿಕಾ ಮಿತ್ರರಿಗೂ ಹಾಗೂ ಎಲ್ಲ ಸ್ನೇಹಿತರಿಗೂ ತಾವು ಈ ಒಂದು ಕಾಂಗ್ರೆಸ್ ಪಾರ್ಟಿಗೆ ಆಶೀರ್ವಾದ ಕೋರಬೇಕು ಹಾಗೂ ನಮಗೆ ಸದಾ ತಮ್ಮ ಆಶೀರ್ವಾದ ಮಾಡಬೇಕಂತೇಳಿ ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಹಾಗೆ ಇಂದಿನ ರಾಜಕಾರಣದಲ್ಲಿ ವಿದ್ಯಾರ್ಥಿಗಳಿಗೆ ಸಪೋರ್ಟ್ ಮಾಡ್ತಕ್ಕಂಥದ್ದು, ಶೈಕ್ಷಣಿಕವಾಗಿ, ಆರ್ಥಿಕವಾಗಿ ಇನ್ನೂ ಅನೇಕ ಒಂದು ಜನಪರವಾಗಿರ್ತಕ್ಕಂಥ ಕಾರ್ಯಗಳನ್ನ ಈ ಒಂದು ಪಕ್ಷದಿಂದ ನಾವೆಲ್ಲರೂ ಮಾಡುವ ಒಂದು ಉದ್ದೇಶವನ್ನು ಹೊಂದಿಕೊಂಡು ಎಲ್ಲರೂ ಸೇರಿ ಒಳ್ಳೆಯ ತೀರ್ಮಾನಗಳನ್ನು ತೆಗೆದುಕೊಂಡು ಈ ಪಕ್ಷದಿಂದ ನಮ್ಮ ದೇಶಕ್ಕೆ ಒಳ್ಳೆಯ ಹೆಸರು ತರ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ಅಂತ ಹೇಳಿ ಸಂದರ್ಭದಲ್ಲಿ ಒಂದೆರಡು ಮಾತನಾಡಲು ನಮಗೆ ಅವಕಾಶ. ದಿ ಫ್ರೈಡೆ ಟೈಮ್ಸ್ ನ್ಯೂಸ್ ಗದಗ.